ಹಾಯ್ ಎಲ್ಲರಿಗೂ, ಇವತ್ತು ನಾನು ಎಂಬ್ರಾಯ್ಡ್ರಿ ಡಿಸೈನ್ ಬ್ಲೌಸ್ಗಳು ಯಾವೆಲ್ಲ ರೆಡಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಈ ವಿಡಿಯೋ ನಿಮಗೂ ಸಹಿತ ಏನಾದರೂ ಹೊಸ ಡಿಸೈನ್ ಬೇಕಿದ್ದರೆ ಇದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಹಾಕಿಸ್ತೀರಾ ಅಂದ್ಬಿಟ್ಟು. ಯಾಕಂದರೆ ಸ್ವಲ್ಪ ಹಳ್ಳಿಯಲ್ಲಿರೋರಿಗೆ ಗೊತ್ತಾಗೋದಿಲ್ಲ ಯಾವ ಡಿಸೈನ್ ಎಷ್ಟು ರೇಟಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಎಷ್ಟು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಸ್ ಮಾಡಿಸಿರ್ತೀನೋ ಅಷ್ಟು ಬ್ಲೌಸ್ಗಳನ್ನು ಪ್ರತಿದಿನ ತೋರಿಸ್ತೀನಿ. ಈ ಸೀಸನ್ ಅಂದರೆ ಮದುವೆ ಸೀಸನ್, ಫಂಕ್ಷನ್ ಸೀಸನ್ ಮುಗಿಯೋವರೆಗೂ ನಿಮಗೆ ನಾನು ಎಂಬ್ರಾಯ್ಡ್ರಿ ಮಾಡಿಸಿರೋಂಥ ಬ್ಲೌಸ್ಗಳೆಲ್ಲ ವಿಡಿಯೋನ ಹಾಕ್ತೀನಿ. ಏನಂತೀರಾ, ಹಾಕ್ಲಾ ಬೇಡವಾ ನೀವೇ ಹೇಳಿ, ಕಮೆಂಟ್ ಮಾಡಿ ನನಗೆ. ಇಲ್ಲ ಅಕ್ಕ, ನಮಗೆ ಪ್ರತಿದಿನ ನೀವು ಯಾವೆಲ್ಲ ಎಂಬ್ರಾಯ್ಡ್ರಿ ಹಾಕಿಸ್ತೀರಾ ಅದರ ನಮಗೆ ಫೋಟೋ ಅಥವಾ ವೀಡಿಯೋಸನ್ನು ಸೆಂಡ್ ಮಾಡಿ ಹಾಕಿ ಅಂತ ಹೇಳಿದ್ರೆ ನಾನು ಇನ್ನು ಪ್ರತಿನಿತ್ಯ ತುಂಬ ಬ್ಲೌಸ್ಗಳು ಎಂಬ್ರಾಯ್ಡ್ರಿ ಕೊಟ್ಟಿದ್ದೀನಿ. ಪ್ರತಿದಿನ ಒಂದೊಂದು ಡಿಸೈನಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ಬರುತ್ತೆ. ಅದೆಲ್ಲ ನೀವು ವಿಡಿಯೋ ಹಾಕಿ ನಮಗೆ ಅಂದರೆ ಪ್ರತಿದಿನ ನಾನು ವಿಡಿಯೋ ಹಾಕ್ತೀನಿ. ಹಾಗೆಯೇ ಇದು ಒಬ್ಬರು ಕಸ್ಟಮರ್ದು, ನಾನು ಅವರು ತುಂಬ ಬಟ್ಟೆನ ಹೊಲಿತಿದ್ದೆ. ಆದರೆ ಇದು ನಾನು ಹೊಲಿದು ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ, ಆದರೆ ಅವರು ಕೊಡೋದು ಲೇಟ್ ಮಾಡಿಬಿಟ್ರು. ಸ್ವಲ್ಪ ಅವರು ನನಗೆ ಕಸ್ಟಮರ್ ತುಂಬಾ ಬೈದ್ಬಿಟ್ರು, ನೀವೇನು ಯಾವಾಗಲೂ ಹೀಗೇನಾ ಕೊಡೋದಿಲ್ವಾ ಅಂತ. ನಾನು ಅರ್ಜೆಂಟಿಗೆ ಅವರಿಗೆ ಒಂದು ದಿವಸಕ್ಕೆ ಬಟ್ಟೆ ಹೊಲ್ಕೊಟ್ಟಿದ್ದು ಮರ್ತುಬಿಟ್ರು. ಇದೊಂದು ಬ್ಲೌಸಿಗಾಗಿ ನಂಗೆ ತುಂಬ ಮನಸ್ಸಿಗೆ ನೋವು ಮಾಡಿಬಿಟ್ರು. ಅದು ಏನು ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಅವರಿಗೆ ಬೇಜಾರ ಮಾಡಬಾರ್ದು ಅಂದ್ಕೊಂಡ್ರು. ಈ ಸೀಸನಲ್ಲಿ ಕೆಲವೊಂದು ಸರಿ ನಮಗೆ ನಾನು ಹೊಲಿದು ಕೊಟ್ರು ಎಂಬ್ರಾಯ್ಡ್ರಿ ಮಾಡೋರು ಸ್ವಲ್ಪ ಲೇಟಾಗಿ ಕೊಟ್ಟಿದ್ದರಿಂದ, ಅಂದರೆ ಒಂದು ಗಂಟೆ ಲೇಟಾಗಿ ಕೊಟ್ಟಿರೋದ್ರಿಂದ ತುಂಬಾ ಹೇಳಿಬಿಟ್ರು, ನೀವು ದುಡ್ಡು ಇಸ್ಕೊಳ್ತೀರಾ, ಕೆಲಸ ಬೇಗ ಮಾಡ್ಕೊಳ್ಳಲ್ಲ, ಆ ಥರ ಎಲ್ಲ ಹೇಳಿಬಿಟ್ರು. ನಾನು ಅಮೌಂಟನ್ನು ಫಸ್ಟ್ ಇಸ್ಕೊಂಡೇ ಇಲ್ಲ, ಅವ್ರದ್ದು ಅರ್ಧ ಬಟ್ಟೆನೂ ಕೊಟ್ಟಿದ್ದೀನಿ. ಆದರೆ ಇದೊಂದು ಬ್ಲೌಸ್ ಕೊಡೋದಿತ್ತು, ತುಂಬಾ ಬೇಜಾರ ಮಾಡಿಬಿಟ್ರು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೆಲಸ. ಅದೇ ಟೈಮಿಗೆ ನನಗೊಬ್ಬರು ಆಂಟಿ ಬಟ್ಟೆ ಇಸ್ಕೊಂಡೋಗಿ ಬಂದರು. ಅವ್ರು ಹೇಳಿದ್ರು, ಈ ಕೆಲಸ ಅಂತ ಅಲ್ಲಮ್ಮ, ಪ್ರತಿಯೊಂದು ಕೆಲಸದಲ್ಲೂ ಇದೇ ರೀತಿ ಬೇಜಾರಾಗೋ ಸನ್ನಿವೇಶ ಇರುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ, ಕೆಲಸನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು. ಅದು ಹೌದಲ್ಲ ಫ್ರೆಂಡ್ಸ್, ಈ ಕೆಲಸ ನಮ್ಗೆ ಈ ರೀತಿ ಆಗತ್ತೆ ಅಂತ ಇದನ್ನು ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಹೋದರೆ ಅದರಲ್ಲೇನು ಈ ಥರ ಇರಲ್ಲ ಅಂತಲ್ಲ, ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಪ್ರತಿನಿತ್ಯ ಕಾಮನ್ನು. ನೋಡಿ ಈ ಡಿಸೈನ್ ಹೇಗಿದೆ ಅಂತೇಳಿ. ಸ್ಯಾರಿ ಮತ್ತು ಬ್ಲೌಸು ತುಂಬಾ ಚೆನ್ನಾಗಿದೆ. ನಾನು ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಸೋರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಹಾಕ್ಸಿರೋ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ದಿನ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ನೋಡಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಏನು ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಸ್ಯಾರಿ ಬ್ಲೌಸ್ ಹೇಗಿದೆ ಅಂತಲೂ ಸಹಿತ ಹೇಳಿ. ನೋಡಿ ಕಾಂಬಿನೇಷನ್ ಹೇಗೆ ಚೆನ್ನಾಗಿದೆ. ಇದು ಗ್ರೀನ್ ಡಿಸೈನ್ ಮಾಡಿರೋದು, ಗ್ರೀನ್ ಸ್ಯಾರಿ. ಹಾಗೆಯೇ ಇದು ಯೆಲ್ಲೋ ಸ್ಯಾರಿ, ಹಾಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆಯಲ್ವಾ, ಸಿಲ್ವರ್ ಕಲರ್ ಡಿಸೈನ್ ಹಾಕಿದ್ರು, ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಸ್ಯಾರಿ ಮಾತ್ರ ತುಂಬ ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ಈ ಫಂಕ್ಷನ್ ಸೀಸನಲ್ಲಿ ಇದೇ ರೀತಿ ಸ್ಯಾರಿಗಳನ್ನು ತಗೊಳ್ತಾರಲ್ವ, ತುಂಬಾ ಖುಷಿ ಆಗುತ್ತೆ. ನೋಡಿ ಈ ಯೆಲ್ಲೋ ಸ್ಯಾರಿ ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಎಂಬ್ರಾಯ್ಡ್ರಿ ಡಿಸೈನು. ಹಾಗೆಯೇ ಈ ಡಿಸೈನ್ಗಳಿಗೆಲ್ಲ ತುಂಬಾ ಕಡಿಮೆ, ಅಂದರೆ 500 ಹೀಗೆ ಹಾಕ್ಕೊಟ್ಟಿರೋದು. ನಿಮ್ಮೂರಲ್ಲೆಲ್ಲ ಎಷ್ಟಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ ನೈಟ್ ಆಗಿತ್ತು, ನಾನು 9 ಗಂಟೆಗೆ ಬ್ಲೌಸ್ ಕಟ್ಟಿಂಗ್ ಮಾಡೋಕ್ಕೆ ಕೂತವಳು, 10:45 11 ಗಂಟೆ ಆಗಿತ್ತು. ಇಷ್ಟು ಬ್ಲೌಸನ್ನು ಕಟ್ಟಿಂಗ್ ಮಾಡಿಟ್ಟೆ, ಯಾಕಂದರೆ ನಾಳೆ ಬೆಳಗ್ಗೆ ಆದರೆ ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ. ಇದು ನಾವು ಕಟ್ಟಿಂಗ್ ಸಾಲೋದಿಲ್ಲ, ಇನ್ನೊಂದು ಸ್ವಲ್ಪ ಕಟ್ಟಿಂಗು ನಾನು ನಾಳೆ ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಸದ್ಯಕ್ಕೆ ಬೆಳಗ್ಗೆ ಎದ್ದು ಸ್ಟಿಚ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇಷ್ಟೊಂದು ಕಟ್ಟಿಂಗ್ ಮಾಡಿಟ್ಟಿದ್ದೀನಿ. ಅಂದರೆ 12 ಗಂಟೆಗೆ ಒಳಗೇ ಇದಿಷ್ಟು ಬ್ಲೌಸು ನಾವು ಕಸ್ಟಮರ್ಗೆ ಕೊಡಬೇಕು. ಹಾಗಾಗಿ 9 ಗಂಟೆಗೆ ಕೂತಿದ್ದೆ, 11 ಗಂಟೆ 10:45 ಅನಿಸುತ್ತೆ ಮುಗೀತು. ಇದಿಷ್ಟು ಬ್ಲೌಸ್ಗಳು ನಾವು ಬೆಳಗ್ಗೆ 12 ಗಂಟೆ ಅಥವಾ 1 ಗಂಟೆಗೆ ಕೊಡಬೇಕು. ಅದರಿಂದ ನಾನು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ನೋಡಿ ಟೈಮ್ ಸಹ ತೋರಿಸ್ತಾ ಇದ್ದೀನಿ. ನೋಡಿ 10:45 ಆಗಿತ್ತು. ಎಲ್ಲ ರೆಡಿ ಮಾಡಿಟ್ಟು ನಾನು ಮತ್ತು ಇನ್ನೊಂದು ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡು ಮಲ್ಕೊಂಡೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡಿ ನಾಳೆ ಫಾಲ್ ಹಚ್ಚೋ ಸ್ಯಾರಿಗಳು ಅಷ್ಟು ಸಹಿತ ಇಟ್ಟಿದ್ದೀನಿ ಎದುರುಗಡೆನೆ. ಯಾಕಂದರೆ ಯಾಸ್ಮಿನ್ ಮರ್ತು ಬಿಡ್ತಾಳೆ, ಅವಳಿಗೆ ಎದುರುಗಡೆನೆ ಇಟ್ಟರೆ ಅವಳು ಬ್ಲೌಸ್ ಆದ ತಕ್ಷಣ ಫಾಲನ್ನು ಹಚ್ಚಿಬಿಡ್ತಾಳೆ. ಹಾಗಾಗಿ ಎದುರುಗಡೆ ಇಟ್ಟಿದ್ದೀನಿ. ಮದುವೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಇದೆ ಎಲ್ಲ ಕಡೆನೂ. ಇನ್ನು ಸ್ವಲ್ಪ ಟೈಮ್ ಹೋದರೆ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.